7ನೇ ತರಗತಿಯ ಗಣಿತ ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಅಧ್ಯಾಯವನ್ನು ನಾವು ವಿವರವಾಗಿ ಕಲಿಯೋಣ. ಒಂದಕ್ಕಿಂತ ಚಿಕ್ಕ ಪ್ರಮಾಣಗಳನ್ನು ನಾವು ಹೇಗೆ ಅಳೆಯುತ್ತೇವೆ ಮತ್ತು ಹೇಗೆ ವ್ಯಕ್ತಪಡಿಸುತ್ತೇವೆ, 10ನೇ ಒಂದು ಭಾಗದ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಒಂದು ಕಥೆಯನ್ನು ನೋಡಿ. ತರುಣ ತನ್ನ ಪೆನ್ಸಿಲನ್ನು ಕಳೆದುಕೊಂಡಿದ್ದನು. ಅವನು ತನ್ನ ಸ್ನೇಹಿತರಲ್ಲಿ ಯಾರಾದರೂ ಒಂದು ಪೆನ್ಸಿಲ್ ಕೊಡಬಹುದೇ ಎಂದು ಕೇಳಿದನು. ಆದರೆ ಅವರಲ್ಲಿ ಯಾರ ಬಳಿಯೂ ಹೆಚ್ಚುವರಿ ಪೆನ್ಸಿಲ್ ಇರಲಿಲ್ಲ. ಚಂದನ ಅವನಿಗೆ ಸಹಾಯ ಮಾಡಲು ಒಪ್ಪಿಕೊಂಡಳು. ಅವಳ ಬಳಿ ಹೊಸ ಪೆನ್ಸಿಲ್ ಇತ್ತು. ಅದನ್ನು 2 ಸಮಾನ ಭಾಗಗಳಾಗಿ ಕತ್ತರಿಸಿ ಅದರ ಒಂದು ಅರ್ಧ ಭಾಗವನ್ನು ತರುಣನಿಗೆ ಕೊಟ್ಟಳು. ಅವಳು ಸ್ಕೇಲ್ನ ಸಹಾಯದಿಂದ ತನ್ನ ಪೆನ್ಸಿಲ್ನ ಉದ್ದವನ್ನು ಅಳೆದು ನೋಡಿದಾಗ ಅದರ ಉದ್ದ 16 ಸೆಂಟಿಮೀಟರ್ ಇದೆ ಎಂದು ತಿಳಿಯಿತು. ಅವಳು ಪೆನ್ಸಿಲನ್ನು 2 ಸಮಾನ ಭಾಗಗಳಾಗಿ ಕತ್ತರಿಸಿ ಸ್ಕೇಲ್ನ ಸಹಾಯದಿಂದ ಪ್ರತಿಯೊಂದು ಭಾಗದ ಉದ್ದವನ್ನು ಅಳೆದು ನೋಡಿದಳು. ಪ್ರತಿಯೊಂದು ಪೆನ್ಸಿಲ್ನ ಉದ್ದ ಎಷ್ಟಿರಬಹುದು ಎಂದು ನೀವು ಊಹಿಸಬಹುದೇ? ಅವುಗಳ ಉದ್ದಗಳು ಸಮಾನವಾಗಿವೆಯೇ? ಪೆನ್ಸಿಲ್ ಎಯ ಉದ್ದವು 7 ಸೆಂಟಿಮೀಟರ್ಗಿಂತ ಹೆಚ್ಚು, ಆದರೆ 8 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ. ಪೆನ್ಸಿಲ್ ಬಿಯ ಉದ್ದವು 8 ಸೆಂಟಿಮೀಟರ್ಗಿಂತ ಹೆಚ್ಚು, ಆದರೆ 9 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ. ಸೆಂಟಿಮೀಟರ್ಗಳ ನಡುವಿನ ಸಣ್ಣ ವಿಭಾಗಗಳನ್ನು ನಾವು ಹೇಗೆ ಓದುತ್ತೇವೆ? ಸ್ಕೇಲ್ನಲ್ಲಿ ಅಥವಾ ಅಳತೆ ಪಟ್ಟಿಯಲ್ಲಿ ನೀವು ಪ್ರತಿ ಸಂಖ್ಯೆಗಳ ನಡುವೆ ಚಿಕ್ಕ ಚಿಕ್ಕ ಗೆರೆಗಳನ್ನು ನೋಡಬಹುದು. ಇವುಗಳು ಸಣ್ಣ ವಿಭಾಗಗಳಾಗಿವೆ. ಪೆನ್ಸಿಲನ್ನು ಹೆಚ್ಚು ನಿಖರವಾಗಿ ಅಳೆಯುವುದು ಹೇಗೆ? ಪ್ರತಿ ಸೆಂಟಿಮೀಟರ್ 10 ಸಮಾನ ಭಾಗಗಳನ್ನು ಹೊಂದಿರುತ್ತದೆ. ನೀವು ಅಳತೆ ಪಟ್ಟಿಯನ್ನು ಗಮನಿಸಿದರೆ ಅಲ್ಲಿ ಪ್ರತಿಯೊಂದು ಸೆಂಟಿಮೀಟರ್ನ ನಡುವೆ, ಉದಾಹರಣೆಗೆ 8 ಮತ್ತು 9ರ ನಡುವೆ 10 ಸಮಾನ ಭಾಗಗಳಿವೆ. ಆದ್ದರಿಂದ ಈ ಪ್ರತಿಯೊಂದು ಭಾಗವು 10 ಭಾಗಗಳಲ್ಲಿ 1 ಅಥವಾ ಸೆಂಟಿಮೀಟರ್ನ 10ನೇ ಒಂದು ಭಾಗವಾಗಿದೆ. 1 ಸೆಂಟಿಮೀಟರ್ನ 10ನೇ ಒಂದು ಭಾಗವನ್ನು 1 ಮಿಲಿಮೀಟರ್ ಎಂದು ಕರೆಯಲಾಗುತ್ತದೆ. ಮಿಲಿಮೀಟರನ್ನು mm ಎಂದು ಸಂಕ್ಷಿಪ್ತವಾಗಿ ಬರೆಯಲಾಗುತ್ತದೆ. ಆದ್ದರಿಂದ ಪೆನ್ಸಿಲ್ ಎಯ ಉದ್ದ 7 ಸೆಂಟಿಮೀಟರ್ ಮತ್ತು 7 ಮಿಲಿಮೀಟರ್ ಆಗಿರುತ್ತದೆ. ಪೆನ್ಸಿಲ್ ಬಿಯ ಉದ್ದ 8 ಸೆಂಟಿಮೀಟರ್ ಮತ್ತು 3 ಮಿಲಿಮೀಟರ್ ಆಗಿದೆ. ನೋಡಿ, 8ರ ನಂತರ 3ನೇ ಚಿಕ್ಕ ಗೆರೆಯಲ್ಲಿ ಕೊನೆಯಾಗಿದೆ ಪೆನ್ಸಿಲ್ ಬಿಯ ಉದ್ದ. ಹಾಗಾಗಿ ಅದು 8 ಸೆಂಟಿಮೀಟರ್ 3 ಮಿಲಿಮೀಟರ್ ಎಂದು ಓದುತ್ತೇವೆ. ಪ್ರತಿ ಮಿಲಿಮೀಟರ್ ಎಂಬುದು ಸೆಂಟಿಮೀಟರ್ನ 10 ಭಾಗಗಳಲ್ಲಿ ಒಂದು ಭಾಗವಾಗಿದೆ. ಆದ್ದರಿಂದ 1 ಮಿಲಿಮೀಟರ್ ಎಂಬುದು ಸೆಂಟಿಮೀಟರ್ನ 10ನೇ ಒಂದು ಭಾಗ. ಇದನ್ನು 10ನೇ ಒಂದು ಸೆಂಟಿಮೀಟರ್ ಎಂದು ಬರೆಯಬಹುದು. 1 ಮಿಲಿಮೀಟರ್ ಸಮ 10ನೇ ಒಂದು ಸೆಂಟಿಮೀಟರ್ ಎಂದು ಬರೆಯಬಹುದು. ಆದ್ದರಿಂದ ಪೆನ್ಸಿಲ್ ಎಯ ಉದ್ದವನ್ನು, ಅಂದರೆ 7 ಸೆಂಟಿಮೀಟರ್ 7 ಮಿಲಿಮೀಟರನ್ನು 10ನೇ 7 ಸೆಂಟಿಮೀಟರ್ ಎಂದು ಬರೆಯಬಹುದು. ಪೆನ್ಸಿಲ್ ಬಿಯ ಉದ್ದ 8 ಸೆಂಟಿಮೀಟರ್ 3 ಮಿಲಿಮೀಟರನ್ನು ನಾವು 8 10ನೇ 3 ಸೆಂಟಿಮೀಟರ್ ಎಂದು ಬರೆಯಬಹುದು. ಪೆನ್ಸಿಲ್ ಎಯ ಉದ್ದವು 7 10ನೇ 7 ಸೆಂಟಿಮೀಟರ್ ಎಂದು ಬರೆಯಬಹುದು. ಪೆನ್ಸಿಲ್ ಬಿಯ ಉದ್ದವನ್ನು ನಾವು 8 10ನೇ 3 ಸೆಂಟಿಮೀಟರ್ ಎಂದು ಬರೆಯಬಹುದು. 10ನೇ ಒಂದು ಭಾಗ. ಪೆನ್ಸಿಲ್ನ ಉದ್ದವನ್ನು ಬೇರೆ ಹೇಗೆ ಪ್ರತಿನಿಧಿಸಬಹುದು? ಈ ಚೌಕವು ಒಂದು ಪೂರ್ಣ ಭಾಗ ಅಥವಾ ಒಂದನ್ನು ಪ್ರತಿನಿಧಿಸುತ್ತದೆ ಎಂದು ನಾವು ಭಾವಿಸೋಣ. ಒಂದು ಪೂರ್ಣ ಭಾಗವನ್ನು 10 ಸಮಾನ ಭಾಗಗಳಾಗಿ ವಿಂಗಡಿಸಿದರೆ ಈ ಪ್ರತಿಯೊಂದು ಸಣ್ಣ ಭಾಗಗಳ ಭಿನ್ನರಾಶಿ ಎಷ್ಟು? ಈ ಪ್ರತಿ ಸಮಾನವಾದಂತಹ ಪ್ರತಿಯೊಂದು ಸಣ್ಣ ಭಾಗವನ್ನು ನಾವು 10ನೇ ಒಂದು ಭಾಗ ಎಂದು ಹೇಳಬಹುದು. ಭಿನ್ನರಾಶಿ ರೂಪದಲ್ಲಿ 10ನೇ ಒಂದು ಎಂದು ಬರೆಯಬಹುದು.
ಒಂದು ಪೆನ್ಸಿಲ್ನ ಉದ್ದ 10ನೇ 1 ಸೆಂಟಿಮೀಟರ್ ಇದ್ದರೆ ಅದರ ಉದ್ದ ಎಷ್ಟು? ಸ್ಥಾನಬೆಲೆ ಕೋಷ್ಟಕ. ಸ್ಥಾನಬೆಲೆ ಕೋಷ್ಟಕದಲ್ಲಿ ಬಲಗಡೆಗೆ ಬರುವ ಪ್ರತಿಯೊಂದು ಮುಂದಿನ ಬೆಲೆಯು ಹಿಂದಿನ ಬೆಲೆಯ 10ನೇ 1 ಭಾಗವಾಗಿರುತ್ತದೆ ಎಂಬುದನ್ನು ಗಮನಿಸಿ. ಹಾಗಾದರೆ ಅತ್ಯಂತ ಬಲಗಡೆ ಇರುವ ಬಾಕ್ಸ್ ಏನನ್ನು ಸೂಚಿಸುತ್ತದೆ? ಸ್ಥಾನಬೆಲೆ ಕೋಷ್ಟಕವನ್ನು ಗಮನಿಸಿ. 1000, 100, 10 ಬಿಡಿ ಆದ ಮೇಲೆ ಬರುವಂತಹ ಭಾಗ 10ನೇ 1 ಆಗಿರುತ್ತದೆ. 10ನೇ 1, 100ನೇ 1 ಈ ರೀತಿ ಮುಂದುವರಿಯುತ್ತದೆ. 10ನೇ 1 ಭಿನ್ನರಾಶಿಯನ್ನು ದಶಮಾಂಶ ಸಂಖ್ಯೆಯಾಗಿ ಬರೆಯಿರಿ. ಇದರ ದಶಮಾಂಶ ರೂಪವು 0.1 ಆಗಿದೆ. ಒಂದು ಚುಕ್ಕೆ ಬಳಸಿ ಬರೆಯುವ ಸಂಖ್ಯೆಯನ್ನು ದಶಮಾಂಶ ಸಂಖ್ಯೆ ಎಂದು ಕರೆಯಲಾಗುತ್ತದೆ. ದಶಮಾಂಶ ಸಂಖ್ಯೆಯನ್ನು ಚುಕ್ಕೆಯನ್ನು ಬಳಸಿ ಬರೆಯುತ್ತೇವೆ. ಇದನ್ನು 8.6 ಎಂದು ಓದುತ್ತೇವೆ. ಇಲ್ಲಿ ಪೂರ್ಣ ಸಂಖ್ಯೆ 8 ಹಾಗೂ ದಶಮಾಂಶ ಬಿಂದುವಿನ ಬಲಭಾಗದಲ್ಲಿರುವ ಸಂಖ್ಯೆ 6. ಅಂದರೆ ಇದು 8/10ನೇ 6 ಆಗಿರುತ್ತದೆ. ಅದನ್ನು 8.6 ಎಂದು ಬರೆಯಬಹುದು. ಹಿಂತಿರುಗಿ ನೋಡಿದಾಗ ನಾವು ಪೆನ್ಸಿಲ್ ಎಯ ಉದ್ದವನ್ನು 7/10 ಸೆಂಟಿಮೀಟರ್ ಎಂದು ಬರೆದಿದ್ದೇವೆ. ಇದನ್ನು ನಾವು ದಶಮಾಂಶ ರೂಪದಲ್ಲಿ 7.7 ಸೆಂಟಿಮೀಟರ್ ಎಂದು ಬರೆಯಬಹುದು. ಅದೇ ರೀತಿ ಪೆನ್ಸಿಲ್ ಬಿಯ ಉದ್ದವನ್ನು ನಾವು 8/10 ಸೆಂಟಿಮೀಟರ್ ಎಂದು ಬರೆದಿದ್ದೇವೆ. ಇದನ್ನು ದಶಮಾಂಶ ರೂಪದಲ್ಲಿ 8.3 ಸೆಂಟಿಮೀಟರ್ ಎಂದು ಬರೆಯಬಹುದು. ಅಭ್ಯಾಸ ಪ್ರಶ್ನೆಗಳು. ಮುಂದೆ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ. ನಂತರ ಬಣ್ಣ ಹಚ್ಚಿದ ಭಾಗಗಳಿಂದ ಪ್ರತಿನಿಧಿಸುವ ಸಂಖ್ಯೆಗಳ ದಶಮಾಂಶ ರೂಪವನ್ನು ಬರೆಯಿರಿ. ಇಲ್ಲಿ ಬಣ್ಣ ಹಚ್ಚಿದ ಭಾಗವು ಯಾವ ಭಿನ್ನರಾಶಿಯನ್ನು ಪ್ರತಿನಿಧಿಸುತ್ತದೆ? ಅದರ ದಶಮಾಂಶ ರೂಪ ಏನು? ಇಲ್ಲಿ ಎಷ್ಟು ಪಾಲು ಮಾಡಲಾಗಿದೆ? ಇಲ್ಲಿ ಬಣ್ಣ ಹಚ್ಚಿರುವ ಭಾಗವು 10ನೇ 4 ಭಾಗ. ಇದು 10ನೇ 4 ಎಂದು ನಾವು ಸೂಚಿಸಬಹುದು. ಇದರ ದಶಮಾಂಶ ರೂಪವು 0.4 ಆಗಿದೆ. ಉದಾಹರಣೆ 2. ಇಲ್ಲಿ ಒಂದು ಪೂರ್ಣ ಭಾಗವು ಹಾಗೂ 10 ಭಾಗದಲ್ಲಿ 6 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಇದು 10ನೇ 6 ಅಥವಾ 0.6 ಆಗಿರುತ್ತದೆ. ಈಗ ಒಟ್ಟು ಬಣ್ಣ ಹಚ್ಚಿದ ಒಟ್ಟು ಭಾಗದ ದಶಮಾಂಶ ರೂಪ 1 ಭಾಗ ಕೂಡಿಸು 0.6 ಭಾಗ ಸಮ 1.6 ಎಂದು ಸೂಚಿಸಬಹುದು. ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಹೌದು, ಸರಿಯಾದ ಉತ್ತರ 1.2. 1 ಕೂಡಿಸು 0.2 ಸಮ 1.2 ಆಗಿರುವುದು. ಎರಡನೇ ಪ್ರಶ್ನೆ ನೋಡಿ. ಇಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ನೋಡಿ ಹೇಳಿ. 1 ಕೂಡಿಸು 1 ಕೂಡಿಸು ಇಲ್ಲಿ 10ರಲ್ಲಿ 7 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ. ಹಾಗಾಗಿ ಇದು 0.7 ಆಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ 2.7. ವಿಸ್ತೃತ ರೂಪ. ನೀವು ಸಂಖ್ಯೆಗಳ ವಿಸ್ತೃತ ರೂಪವನ್ನು ಕಲಿತಿದ್ದೀರಿ. ಕೆಳಗೆ ನೀಡಿರುವ ಉದಾಹರಣೆಗಳನ್ನು ಗಮನಿಸಿ. ಉದಾಹರಣೆ 1. 5724ರ ವಿಸ್ತೃತ ರೂಪವನ್ನು ನೋಡಿ. ಇಲ್ಲಿ ಬಿಡಿ ಸ್ಥಾನದಲ್ಲಿ 4, 10ರ ಸ್ಥಾನದಲ್ಲಿ 2, 100ರ ಸ್ಥಾನದಲ್ಲಿ 7, 1000ದ ಸ್ಥಾನದಲ್ಲಿ 5 ಬರೆಯುವುದು. ಈಗ ಇದನ್ನು ವಿಸ್ತೃತ ರೂಪದಲ್ಲಿ ಬರೆಯೋಣ. 5000 ಕೂಡಿಸು 700 ಕೂಡಿಸು 20 ಕೂಡಿಸು 4. ಅದೇ ರೀತಿ ಉದಾಹರಣೆ 2. 3802ರ ವಿಸ್ತೃತ ರೂಪ 3000 ಕೂಡಿಸು 800 ಕೂಡಿಸು 0 ಕೂಡಿಸು 2. ದಶಮಾಂಶ ಸಂಖ್ಯೆಯ ವಿಸ್ತೃತ ರೂಪ. ಈಗ ಉದಾಹರಣೆಗೆ 251.8 ಇದರ ವಿಸ್ತೃತ ರೂಪವನ್ನು ಬರೆಯೋಣ. ಇಲ್ಲಿ
ದಶಮಾಂಶ ಬಿಂದುವಿನ ಎಡಬದಿಯಲ್ಲಿ ನಾವು ಮೊದಲು ಬರೆದಂತಹ ಸ್ಥಾನಬೆಲೆ ಕೋಷ್ಟಕವನ್ನೇ ಬರೆಯುತ್ತೇವೆ. ಬಿಡಿ 10, 100 ಮತ್ತು ಸಾವಿರಗಳ ಸ್ಥಾನಗಳು ಬರುತ್ತವೆ. ಬಿಂದುವಿನ ಬಲಗಡೆಗೆ 10ನೇ 1, 100ನೇ 1 ಈ ರೀತಿ ಮುಂದುವರಿಯುತ್ತದೆ. ಈಗ ಇದರ ವಿಸ್ತೃತ ರೂಪ ಇಲ್ಲಿ 10ನೇ 1 ಭಾಗದಲ್ಲಿ 8 ಇದೆ. ದಶಮಾಂಶ ಬಿಂದುವಿನ ಬಿಡಿ ಭಾಗದಲ್ಲಿ ಉಳಿದಂತೆ ಬಿಡಿ 10, 100ರ ಸ್ಥಾನದಲ್ಲಿ 1, 5 ಮತ್ತು 2 ಬರೆಯಲಾಗಿದೆ. ಇದು 100ರ ಸ್ಥಾನದಲ್ಲಿ 2 ಇರುವ ಕಾರಣ 2 100ಗಳು ಅಂದರೆ 200 ಕೂಡಿಸು 10ರ ಸ್ಥಾನದಲ್ಲಿ 5 ಇದೆ, 5 10ಗಳು 50 ಕೂಡಿಸು ಬಿಡಿ ಸ್ಥಾನದಲ್ಲಿ 1 ಬಿಡಿ 1 ಕೂಡಿಸು 10ನೇ 1 ಅಂದರೆ 0.1. ಇಲ್ಲಿ 8 ಇರುವ ಕಾರಣ 10ನೇ 8 ಎಂದರೆ 0.8 ಆಗಿರುತ್ತದೆ. ಇನ್ನು ಎರಡನೇ ಉದಾಹರಣೆ, ಇಲ್ಲಿ ನೀಡಿರುವ ಉದಾಹರಣೆಯನ್ನು ನೋಡಿಕೊಂಡು ಅದೇ ರೀತಿ ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳ ವಿಸ್ತೃತ ರೂಪವನ್ನು ಬರೆಯಬೇಕು. 623.4ರ ವಿಸ್ತೃತ ರೂಪವನ್ನು ನೋಡಿ. 600 ಕೂಡಿಸು 20 ಕೂಡಿಸು 3 ಕೂಡಿಸು 0.4 ಆಗಿರುತ್ತದೆ. ಇನ್ನು 345.6 ಇದರ ವಿಸ್ತೃತ ರೂಪ 300 ಕೂಡಿಸು 40 ಕೂಡಿಸು 5 ಕೂಡಿಸು 0.6. 0.5ರ ವಿಸ್ತೃತ ರೂಪ 0 ಕೂಡಿಸು 0.5. ಇಲ್ಲಿ ದಶಮಾಂಶ ಬಿಂದುವಿನ ಎಡಭಾಗದಲ್ಲಿರುವ ಎಲ್ಲ ಅಂಕಿಗಳು 0 ಆಗಿರುತ್ತದೆ. ಮುಂದಿನ ಪ್ರಶ್ನೆ 7762.9 ಇದರ ವಿಸ್ತೃತ ರೂಪ 7000 ಕೂಡಿಸು 700 ಕೂಡಿಸು 60 ಕೂಡಿಸು 2 ಕೂಡಿಸು 0.9. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. 2 1ಗಳು ಮತ್ತು 10ನೇ 5, 30 ಮತ್ತು 10ನೇ 1, 24 ಮತ್ತು 10ನೇ 3. 2 1ಗಳು ಮತ್ತು 10ನೇ 5, 2 ಕೂಡಿಸು 10ನೇ 5 ಅಂದರೆ 2.5. 30 ಮತ್ತು 10ನೇ 1, 30 ಕೂಡಿಸು 10ನೇ 1 ಅಂದರೆ 30 ಕೂಡಿಸು 0.1 ಸಮ 30.1. 24 ಮತ್ತು 10ನೇ 3 ಅಂದರೆ 24 ಕೂಡಿಸು 0.3 ಸಮ 24.3. 10 ಮಿಲಿಮೀಟರ್ ಸಮ 1 ಸೆಂಟಿಮೀಟರ್ ಆಗಿರುವುದು ಇದನ್ನು ನೀವು ನೆನಪಿನಲ್ಲಿಡಿ. ಆದ್ದರಿಂದ 1 ಮಿಲಿಮೀಟರನ್ನು ನಾವು 10ನೇ 1 ಸೆಂಟಿಮೀಟರ್ ಎಂದು ಬರೆಯಬಹುದು. ಅಥವಾ 1 ಮಿಲಿಮೀಟರ್ ಸಮ 0.1 ಸೆಂಟಿಮೀಟರ್. ಅದೇ ರೀತಿ 3 ಮಿಲಿಮೀಟರ್ ಸಮ 0.3 ಸೆಂಟಿಮೀಟರ್. 8 ಸೆಂಟಿಮೀಟರ್ ಮತ್ತು 7 ಮಿಲಿಮೀಟರನ್ನು ನಾವು 8.7 ಸೆಂಟಿಮೀಟರ್ ಎಂದು ಬರೆಯಬಹುದು. ಈ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತಹ ಕ್ಯಾರೆಟ್ನ ಉದ್ದ ಡ್ಯಾಶ್ ಸೆಂಟಿಮೀಟರ್ ಮತ್ತು ಡ್ಯಾಶ್ ಮಿಲಿಮೀಟರ್ ಇದೆ. ಇಲ್ಲಿ 13 ಆದ ಮೇಲೆ 4ನೇ ಚಿಕ್ಕ ಗೆರೆಯವರೆಗೆ ಇದೆ ಉದ್ದ. ಹಾಗಾಗಿ ಇದು 13 ಸೆಂಟಿಮೀಟರ್ ಮತ್ತು 4 ಮಿಲಿಮೀಟರ್ ಇದೆ. ಇದನ್ನು ನಾವು 13.4 ಸೆಂಟಿಮೀಟರ್ ಎಂದು ಬರೆಯಬಹುದು. ಈ ಪ್ರಶ್ನೆಯನ್ನು ನೋಡಿ. ಸುಳಿವು, ಇಲ್ಲಿ ಸುಳಿವನ್ನು ನೀಡಿದ್ದಾರೆ. ಪೆನ್ನಿನ ಆರಂಭದ ಬಿಂದುವನ್ನು ನೀವು ಗಮನಿಸಬೇಕು. ಪೆನ್ನಿನ ಉದ್ದವನ್ನು ಬರೆಯುವಾಗ ಯಾವಾಗಲೂ ನಾವು ಅಳತೆ ಪಟ್ಟಿ ಅಥವಾ ಸ್ಕೇಲಿನ 0ಇಂದಲೇ ಅಳತೆ ಮಾಡಬೇಕು. 0ಯಲ್ಲಿ ಇಲ್ಲದಿದ್ದರೆ ನಾವು ಅದನ್ನು ಸೇರಿಸಿ ಅಳತೆ ಮಾಡಬೇಕಾಗುತ್ತದೆ. ಈಗ ಇಲ್ಲಿ ಪೆನ್ನಿನ ತುದಿ 1 ಸೆಂಟಿಮೀಟರ್ನಿಂದ ಆರಂಭವಾಗಿ 14.2 ಸೆಂಟಿಮೀಟರ್ನಲ್ಲಿ ಕೊನೆಗೊಂಡಿದೆ. ಆಗ ನಾವು ಈ 14.2ರಿಂದ 1 ಸೆಂಟಿಮೀಟರನ್ನು ಕಳೆಯಬೇಕು. ಯಾಕೆಂದರೆ 1 ಸೆಂಟಿಮೀಟರ್ನಷ್ಟು ಅಳತೆ ಕಡಿಮೆ ಇದೆ. ಆಗ ನಮಗೆ ಸಿಗುವಂತಹ ಉತ್ತರ 13.2 ಸೆಂಟಿಮೀಟರ್ ಆಗಿರುತ್ತದೆ. ಅಂದರೆ 13 ಸೆಂಟಿಮೀಟರ್ ಮತ್ತು 2 ಮಿಲಿಮೀಟರ್ ಇದೆ. ಇದನ್ನು 13.2 ಸೆಂಟಿಮೀಟರ್ ಎಂದು ಬರೆಯಬಹುದು.
ಉದ್ದಗಳನ್ನು ಅಳೆಯುವುದು. ನಿಮ್ಮ ಗಣಿತ ಪಠ್ಯಪುಸ್ತಕದ ಉದ್ದ ಮತ್ತು ಅಗಲವನ್ನು ಅಳೆಯಿರಿ. ಅದೇ ರೀತಿ ನೋಟ್ಬುಕ್ಕಿನ ಉದ್ದ ಅಗಲ, ಮೇಜಿನ ಉದ್ದ ಅಗಲವನ್ನು ಅಳೆಯಿರಿ. ಇನ್ನೊಂದು ಚಟುವಟಿಕೆ, 7.5 ಸೆಂಟಿಮೀಟರ್ಗಿಂತ ಹೆಚ್ಚು ಮತ್ತು 8.2 ಸೆಂಟಿಮೀಟರ್ಗಿಂತ ಕಡಿಮೆ ಉದ್ದದ ಒಂದು ರೇಖೆಯನ್ನು ಎಳೆಯಿರಿ. ನೀವು ಎಳೆದ ರೇಖೆಯ ಉದ್ದವೆಷ್ಟು? ಸ್ಕೇಲನ್ನು ಬಳಸಿ ರೇಖೆಯನ್ನು ಎಳೆಯಿರಿ. ಇನ್ನೊಂದು ಚಟುವಟಿಕೆ, ಮುಂದಿನ ಸ್ಲೈಡ್ನಲ್ಲಿ ಕೋಷ್ಟಕದಲ್ಲಿ ಕೆಲವು ವಸ್ತುಗಳ ಉದ್ದಗಳನ್ನು ನೀಡಲಾಗಿದೆ. ನೀವು ಸ್ಕೇಲನ್ನು ಬಳಸದೆ ಅಂದಾಜಿನ ಆಧಾರದ ಮೇಲೆ ಆ ವಸ್ತುವಿನ ಚಿತ್ರವನ್ನು ಬಿಡಿಸಿ. ನಂತರ ನಿಮ್ಮ ನೋಟ್ಬುಕ್ಗಳನ್ನು ವಿನಿಮಯ ಮಾಡಿಕೊಳ್ಳಿ. ನೀವು ಮತ್ತು ನಿಮ್ಮ ಸ್ನೇಹಿತರು ಬಿಡಿಸಿರುವ ಚಿತ್ರಗಳ ಉದ್ದವನ್ನು ಸ್ಕೇಲ್ನ ಸಹಾಯದಿಂದ ಪರಿಶೀಲಿಸಿ. ಯಾರ ಅಂದಾಜಿನ ಚಿತ್ರವು ನಿಜವಾದ ಉದ್ದಕ್ಕೆ ಹೆಚ್ಚು ಹೊಂದಿಕೆಯಾಗುತ್ತದೆ ಎಂದು ನೋಡಿ. ವಸ್ತು 5.5 ಸೆಂಟಿಮೀಟರ್ ಉದ್ದದ ಒಂದು ಪೆನ್ಸಿಲ್. ಇನ್ನೊಂದು 6.7 ಸೆಂಟಿಮೀಟರ್ ಉದ್ದದ ಮೇಣದ ಬತ್ತಿ ಮತ್ತು 2.1 ಸೆಂಟಿಮೀಟರ್ ಉದ್ದದ ಜ್ವಾಲೆ. ಇನ್ನೊಂದು 9 ಸೆಂಟಿಮೀಟರ್ ಉದ್ದದ ಒಂದು ಲೋಟ. ಇಲ್ಲಿ ನೀಡಿರುವ ಅಳತೆಯ ವಸ್ತುಗಳ ಚಿತ್ರವನ್ನು ನೀವು ರಚಿಸಿ ನಿಮ್ಮ ಚಿತ್ರದಲ್ಲಿರುವ ಉದ್ದವನ್ನು ಅಳತೆ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಚಿತ್ರದ ಉದ್ದವನ್ನು ಕೂಡ ಅಳತೆ ಮಾಡಿ. ಮನೆ ಕೆಲಸ, ದಶಮಾಂಶ ಸಂಖ್ಯೆಗಳನ್ನು ಬಳಸುವ ಸ್ಥಳಗಳ ಬಗ್ಗೆ ಯೋಚಿಸಿ. ದಶಮಾಂಶ ಸಂಖ್ಯೆಗಳನ್ನು ಬಳಸುವ 3 ದಿನನಿತ್ಯದ ಸಂದರ್ಭಗಳನ್ನು ನೀಡಿ. ನಾವಿನ್ನು ಇದರ ಮುಂದುವರಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಧನ್ಯವಾದಗಳು.